ಕೊಡಗಿನ ಜಮ್ಮಬಾಣೆ ಸಮಸ್ಯೆಯನ್ನು ಬಗೆಹರಿಸಲು 2011ರಲ್ಲಿ ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964ರ ನಿಯಮ 2 ಮತ್ತು ನಿಯಮ 80ಕ್ಕೆ ಅಂದಿನ ಬಿಜೆಪಿ ಸರ್ಕಾರ ತಂದ ತಿದ್ದುಪಡಿಯನ್ನು ಜಾರಿಗೊಳಿಸಲು ಉಚ್ಚ ನ್ಯಾಯಾಲಯವು 2024ರಲ್ಲೇ ಆದೇಶಿಸಿದೆ. ಆದರೆ ಜಿಲ್ಲಾಡಳಿತ ಮತ್ತು ಕಂದಾಯ ಇಲಾಖೆ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘಿಸಿದ್ದು, ತಕ್ಷಣ ಅದರ ಜಾರಿಗೆ ಕ್ರಮ ಕೈಗೊಳ್ಳಬೇಕೆಂದು ಭಾರತೀಯ ಜನತಾ ಪಕ್ಷ ಆಗ್ರಹಿಸಿದೆ. ಬಿಜೆಪಿ ಮುಖಂಡರು ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಮನವಿ ಪತ್ರ ಸಲ್ಲಿಸಿ ಕೋರ್ಟ್ ಆದೇಶ ಪಾಲನೆಗೆ ಮನವಿ ಮಾಡಿದರು. ಈ ವೇಳೆ ಮಾತನಾಡಿದ ಮಾಜಿ ಶಾಸಕ ಕೆಜಿ ಬೋಪಯ್ಯ, 2011ರಲ್ಲಿ ಅಂದಿನ ಬಿಜೆಪಿ ಸರ್ಕಾರವು ಕೊಡಗಿನ ಜ್ವಲಂತ ಸಮಸ್ಯೆಯಾದ ಜಮ್ಮಬಾಣೆ ಸಮಸ್ಯೆಯನ್ನು ಬಗೆಹರಿಸಲು ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964ರ ನಿಯಮ 2 ಮತ್ತು ನಿಯಮ 80ಕ್ಕೆ ತಿದ್ದುಪಡಿ ತಂದಿತ್ತು. 2011ರ ಡಿಸೆಂಬರ್ 16ರಂದು ವಿಧಾನಸಭೆಯಲ್ಲಿ ತಿದ್ದುಪಡಿಯು ಸರ್ವಾನುಮತದಿಂದ ಅಂಗೀಕಾರಗೊಂಡು ರಾಷ್ಟ್ರಪತಿಗಳಿಂದ ಒಪ್ಪಿಗೆಯನ್ನು ಪಡೆಯಲಾಯಿತು. ಇದನ್ನು ಪ್ರಶ್ನಿಸಿ ಕೆಲವರು ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿ ಸಲ್ಲಿಸಿದ್ದರು. ಇದರ ಬಗ್ಗೆ ಸುದೀರ್ಘ ವಾದ ವಿವಾದಗಳು ನಡೆದು 2024ರ ಜುಲೈ 25ರಂದು ಉಚ್ಚ ನ್ಯಾಯಾಲಯದ ತೀರ್ಪು ಹೊರಬಂದಿತು. ರಿಟ್ ಪಿಟಿಷನ್ ಅನ್ನು ವಜಾಗೊಳಿಸಿದ ಕೋರ್ಟ್ ತಿದ್ದುಪಡಿಯು ಸಂವಿಧಾನಾತ್ಮಕವಾಗಿ ಇದೆ ಎಂದು ತೀರ್ಪು ನೀಡಿತು. ತೀರ್ಪಿನ ಪ್ರತಿ ಸಿಕ್ಕ 30 ದಿನದೊಳಗೆ ಜಿಲ್ಲಾಡಳಿತ ಹಾಗೂ ಕಂದಾಯ ಇಲಾಖೆ ತಿದ್ದುಪಡಿ ಜಾರಿಗೊಳಿಸಬೇಕೆಂದು ಆದೇಶಿಸಿತ್ತು. ಆದರೆ 1.5 ವರ್ಷ ಕಳೆದರೂ ಕ್ರಮ ಕೈಗೊಂಡಿಲ್ಲ. ಇದು ನ್ಯಾಯಾಲಯದ ಸ್ಪಷ್ಟ ಉಲ್ಲಂಘನೆ ಮತ್ತು ನ್ಯಾಯಾಲಯದ ನಿಂದನೆಯಾಗಿದೆ ಎಂದು ಜಿಲ್ಲಾಧಿಕಾರಿ ಸೋಮಶೇಖರ್ ಅವರ ಗಮನಕ್ಕೆ ತಂದರು. ಕೂಡಲೇ ರಿಟ್ ಪಿಟಿಷನ್ಗಳ ತೀರ್ಪಿನಲ್ಲಿ ಆದೇಶಿಸಿರುವಂತೆ ಜಿಲ್ಲಾಡಳಿತ ತಿದ್ದುಪಡಿ ಜಾರಿಗೊಳಿಸಬೇಕು. ತಪ್ಪಿದ್ದಲ್ಲಿ ನ್ಯಾಯಾಂಗ ನಿಂದನೆ ಮೊಕದ್ದಮೆ ಹೂಡಲಾಗುವುದು ಎಂದು ಕೆಜಿ ಬೋಪಯ್ಯ ಎಚ್ಚರಿಸಿದರು. ಸಮಸ್ಯೆ ಇವತ್ತು ನಿನ್ನೆದು ಅಲ್ಲ. ಅದು ಬಹುಶಃ ಕೊಡಗು ಸರ್ಕಾರ ಇದ್ದಾಗಲೇ ಇದ್ದಂಥದ್ದು. ಆದರೆ ಆ ಸಮಸ್ಯೆ ದಿನದಿಂದ ದಿನಕ್ಕೆ ಬಂದಾಗ ಜಾಸ್ತಿ ಆದಾಗ ಮೊದಲ ಬಾರಿಗೆ ಅದೇನು ಒಂದು ಸುತ್ತೋಲೆ ಜಾಮದಾರ್ ಹೊಡೆಸಿದ್ರು ಎಲ್ಲ ಸರ್ಕಾರಕ್ಕೆ ಸೇರಿದ್ದು ಅಂತ, ಅದರ ವಿರುದ್ಧ ನಾವು ಭಾಳ ಹೋರಾಟವನ್ನು ಮಾಡಿದ್ವು. ನಾವು ಹೋರಾಟ ಮಾಡಿದಾಗ ಜಮ್ಮ ಸಮಸ್ಯೆ ಯಾವುದೇ ಪಕ್ಷ ವ್ಯಕ್ತಿದು ಅಲ್ಲ, ಇದು ಕೊಡಗಿನ ಸಮಸ್ಯೆ. ಇಡೀ ಜನತೆಯನ್ನು ಸೇರಿಸಿ ಕೊಡಗು ಅಸ್ತಿತ್ವ ಹೋರಾಟ ಸಮಿತಿ ಅಂತ ಮಾಡಿ ಆಗ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿ ನಿವೃತ್ತಿ ಹೊಂದಿದಂಥ ಜೆ ಕರಂಬಯ್ಯನವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡಿದ್ದು ನಾವೆಲ್ಲರೂ ಇದ್ದವು. ಅದು ಎಷ್ಟರ ಮಟ್ಟಿಗೆ ಆಯ್ತಂದರೆ ಸುತ್ತೋಲೆ ವಾಪಸ್ ತೆಗೆಯದೇ ಇದ್ದಾಗ ಕನ್ನಡ ರಾಜ್ಯೋತ್ಸವವನ್ನು ಬಹಿಷ್ಕಾರ ಮಾಡಿ ಅವತ್ತು ಕೊಡಗು ಬಂದು ಕೂಡ ಕಾಲ್ ಮಾಡಿತ್ತು. ಆ ರೀತಿಯ ಪ್ರತಿಭಟನೆ ಎಲ್ಲ ಆಗಿ ಕೊನೆಗೆ ನಮ್ಮ ಸರ್ಕಾರ ಯಡಿಯೂರಪ್ಪ ಮುಖ್ಯಮಂತ್ರಿ ಆದಮೇಲೆ ಆ ಸುತ್ತೋಲೆ ವಾಪಸ್ ತೆಗಿತು ಮತ್ತು ಜಮ್ಮಕ್ಕೆ ಒಂದು ಪರಿಹಾರ ಕಂಡುಹಿಡಬೇಕು ಅಂತ ಹೇಳಿ ಸಾಕಷ್ಟು ಸಭೆಗಳನ್ನು ನಾವು ಕೇವಲ ನಾನು ಅಪ್ಪಚ್ಚು ರಂಜನ್ ಇಬ್ಬರೇ ಅಥವಾ ನಮ್ಮ ಪಕ್ಷದವರು ಮಾತ್ರ ಅಲ್ಲ, ಎಲ್ಲರನ್ನೂ ಯಾರ್ಯಾರು ಅದಕ್ಕೆ ಕೆ ಸುಬ್ಬಯ್ಯ ಇರ್ಬೋದು, MC ನಾಣಯ್ಯ ಇರ್ಬೋದು, ಅರುಣಮಾಚೆ ಇರ್ಬೋದು, ಎಲ್ಲ ರಾಜಕೀಯ ಮುಖಂಡರನ್ನ, ಎಲ್ಲ ಸಮಾಜಗಳ ಮುಖಂಡರನ್ನ ಕರೆದು ಮೀಟಿಂಗ್ ಇಷ್ಟೇ ಸಲ ಮಾಡಿದ್ದೇವೆ ಅಂತಿಲ್ಲ. ಕೊನೆಗೆ ಒಮ್ಮತಕ್ಕೆ ಬಂದು 2 ತಿದ್ದುಪಡಿಗಳನ್ನು ಮಾಡಿದೋ. ಒಂದು ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ಸೆಕ್ಷನ್ 2 ಮತ್ತು 20 ಸಬ್ ಕ್ಲಾಸಿಗೆ ಎಲ್ಲ ಜಮ್ಮ ಹೋಲ್ಡರ್ಸ್ ಯಾರಿದ್ದಾರೆ, ಅದು ಪ್ರಿವಿಲೈಜ್ ಅನ್ಪ್ರಿವಿಲೈಜ್ ಅದೇನು ಎಲ್ಲರೂ ಅದರ ಆಕ್ಯುಪೆಂಟ್ ಅಂದರೆ ಒಡೆತನ ಕೊಡಬೇಕು ಅಂಥೇಳಿ ಮಾಡಿದ್ದು. ಇನ್ನೊಂದು ಕಂದಾಯಕ್ಕೆ ಬಾರದ ಜಮಾಬಾಣೆಗಳಿಗೆ ಅಂತೂ ಎಲ್ಲವನ್ನು ಕಂದಾಯಕ್ಕೆ ಒಳಪಡಿಸ್ಬೇಕು ಅಂತ. ಬಹುಶಃ ಎಲ್ಲ ಗೊತ್ತಿದೆ. ರಾಜ್ಯಪಾಲ ಒಪ್ಪಿಗೆ ಕೊಡಲಿಲ್ಲ. ಇವರೇ ಕೊನೆಗೆ ಅದನ್ನು ಪ್ರಶ್ನೆ ಮಾಡಿ ರಾಷ್ಟ್ರಪತಿಗೆ ಹೋಯಿತು. ರಾಷ್ಟ್ರಪತಿಯವರು ಒಪ್ಪಿಗೆ ಕೊಟ್ಟು 2012 ಫೆಬ್ರವರಿಯಲ್ಲಿ ಅದು ಜಾರಿಗೆ ಕೂಡ ಬಂತು. ಬಂದಾದ ಮೇಲೆ ಅದರ ಇದನ್ನು ಪ್ರಶ್ನೆ ಮಾಡಿ ಇಲ್ಲಿಯೇ 43 ಜನ, ಬಹುತೇಕ ಅದರಲ್ಲಿ ಕಾಂಗ್ರೆಸ್ಗರು, ಕೆಲವು ನಿವೃತ್ತ ಸೈನ್ಯದ ಅಧಿಕಾರಿಗಳು ಇದ್ದಾರೆ. ಇವರೇ ರಿಟ್ ಪಿಟಿಷನ್ ಹಾಕಿದರು. ಅದು ಜುಲೈ 25, 2024 ಅಂದರೆ 1.5 ವರ್ಷದ ಹಿಂದೆ ತೀರ್ಪು ಕೊಟ್ಟಿದೆ ಕರ್ನಾಟಕ ಹೈಕೋರ್ಟ್. ಹೈಕೋರ್ಟ್ ತೀರ್ಪಿನಲ್ಲಿ ಅವರ ಎಲ್ಲ 4 ರಿಟ್ ಪಿಟಿಷನ್ ವಜಾ ಮಾಡಿದ್ದಾರೆ. ವಜಾ ಮಾಡೋದು ಮಾತ್ರ ಅಲ್ಲ, ಜಿಲ್ಲಾ ಆಡಳಿತ ಮತ್ತು ಕಂದಾಯ ಇಲಾಖೆಗೆ ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ. ಏನು ತಿದ್ದುಪಡಿ ಮಾಡಿದ್ದಾರೆ ಅದಕ್ಕೆ ಬೇಕಾದಂಥ ಏನು ಸುತ್ತೋಲೆ ಎಲ್ಲವನ್ನು ಹೊರಡಿಸಿ ಅದನ್ನು ಜಾರಿಗೆ ತರಬೇಕು ಅನ್ನುವಂಥದ್ದು. ಇವತ್ತು ನಾವು ಬೇಡಿಕೆ ಸಲ್ಲಿಸಿದ್ದು ನ್ಯಾಯಾಲಯದ ಆದೇಶವನ್ನು ಜಾರಿಗೆ ತನ್ನಿ, ಇಲ್ಲದಿದ್ದರೆ ನಿಮ್ಮ ಮೇಲೆ ಕಂಟೆಂಪ್ಟ್ ಹಾಕ್ತೇವೆ. ಈ ಸಂದರ್ಭ ಮಾಜಿ ಶಾಸಕ ಅಪ್ಪಚ್ಚು ರಂಜನ್, ಬಿಜೆಪಿ ಜಿಲ್ಲಾಧ್ಯಕ್ಷ ರವಿ ಕಾಳಪ್ಪ,
ಪಶ್ಚಿಮಘಟ್ಟ ಸಂರಕ್ಷಣಾ ಕಾರ್ಯಪಡೆ ಮಾಜಿ ಅಧ್ಯಕ್ಷ ರವಿ ಕುಶಲಪ್ಪ, ಮುಖಂಡರಾದ ರಾಬಿನ್ ದೇವಯ್ಯ, ಅನಿತಾ ಪೂವಯ್ಯ, ಮಹೇಶ್ ಜೈನಿ, ಅರುಣ್ ಕುಮಾರ್, ಸುವಿನ್ ಗಣಪತಿ ಸೇರಿದಂತೆ ಮತ್ತಿತರರು ಇದ್ದರು.